ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUCಯ ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ 6 ಮಾರ್ಕ್ಸ್ಗೆ ಕೇಳುವಂಥ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಥವಾ ಸಿಂಪಲ್ ಕ್ಯಾಶ್ ಬುಕ್ಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ತುಂಬಾ ಈಸಿ. ಕ್ವಶನಲ್ಲಿ ಒಂದಷ್ಟು ಟ್ರಾನ್ಸಾಕ್ಷನ್ಸ್ ಕೊಟ್ಟಿರ್ತಾರೆ. ಆ ಕೊಟ್ಟಿರುವಂಥ ಟ್ರಾನ್ಸಾಕ್ಷನನ್ನು ನೋಡಿಕೊಂಡು ನೀವು ಕ್ಯಾಶ್ ಬುಕ್ಕನ್ನು ಮಾಡಬೇಕು. ಯಾವಾಗಲೂ ಫಸ್ಟ್ ಎಂಟ್ರಿ ಕ್ಯಾಶ್ ಇನ್ ಹ್ಯಾಂಡನ್ನೇ ಬರೀಬೇಕು. ಕ್ಯಾಶ್ ಇನ್ ಹ್ಯಾಂಡನ್ನು ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಬರ್ಕೊಳ್ಬೇಕು. ಸೊ ಈಗೆಲ್ಲ ಫಸ್ಟ್ ಡೇಟ್ ಕೊಟ್ಟಿದ್ದಾರೆ, ಜೂನ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೊ ಜೂನ್ 1 ಅಂತ ಬರೆದು ಬ್ಯಾಲೆನ್ಸ್ ಬ್ರಾಟ್ ಡೌನ್ 12,000 ಬರೆದಿದ್ದೀನಿ. ಸೊ ಇನ್ನು ಉಳಿದಿರುವಂಥ ಎಲ್ಲ ಟ್ರಾನ್ಸಾಕ್ಷನ್ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ಫಸ್ಟ್ ಟ್ರಾನ್ಸಾಕ್ಷನ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಶ್ ಕೊಟ್ಟಿರುವಂಥ ಅಮೌಂಟನ್ನು ಬರ್ಕೊಳ್ಳೋದು. ಉಳಿದಿರುವಂಥ ಎಲ್ಲ ಎಂಟ್ರಿ ಹೇಗೆ ಅಂತಂದರೆ, ಕೊಟ್ಟಿರುವಂಥ ಅಷ್ಟು ಎಂಟ್ರಿಯನ್ನು ನೋಡ್ಕೊಳ್ಬೇಕು. ನಮಗೆ ಏನಾದರೂ ದುಡ್ಡು ಬರ್ತಾ ಇದ್ದರೆ, ನಮ್ಮ ಕೈಗೆ ದುಡ್ಡು ಸಿಗ್ತಾ ಇದ್ದರೆ ರೆಸಿಪ್ಟ್ ಸೈಡಿಗೆ ಬರೀಬೇಕು. ನಾವು ದುಡ್ಡು ಕೊಡ್ತಾ ಇದ್ದರೆ ಪೇಮೆಂಟ್ ಸೈಡಿಗೆ ಬರೀಬೇಕು. ಸೊ ಕೆಲವೊಂದು ಕಾಲೇಜ್ನಲ್ಲಿ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ ಅಂತ ಹೆಡ್ಡಿಂಗ್ ಹಾಕ್ಸೋ ಬದಲು ಪರ್ಟಿಕ್ಯುಲರ್ಸ್ ಹೆಡ್ಡಿಂಗ್ ಹಾಕ್ಸಿರ್ತಾರೆ. ಹೇಗೆ ಹೆಡ್ಡಿಂಗ್ ಹಾಕಿದ್ರೂ ಒಂದೇ, ರಿಸಿಟ್ಸ್ ಆ್ಯಂಡ್ ಪೇಮೆಂಟ್ ಬರ್ಕೊಂಡ್ರೂ ಆಗುತ್ತೆ, ಪರ್ಟಿಕ್ಯುಲರ್ಸ್ ಬರ್ಕೊಂಡ್ರೂ ಆಗುತ್ತೆ. ಯೂಶ್ವಲಿ ಇಲ್ಲಿರುವಂಥ ಟ್ರಾನ್ಸಾಕ್ಷನನ್ನು ನೆನ್ಪಿಟ್ಕೊಳ್ಳಿ. ಕ್ಯಾಶ್ ರಿಸೀವ್ ಆಗ್ತಾ ಇದ್ದರೆ ಡೆಬಿಟ್ ಸೈಡಿಗೆ ಬರೀಬೇಕು, ಕ್ಯಾಶ್ ಪೇಮೆಂಟ್ ಆಗ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಸೊ ಜರ್ನಲ್ ಎಂಟ್ರಿಯನ್ನು ಬೇಸಾಗಿಟ್ಕೊಂಡು ನೀವು ಕ್ಯಾಶ್ ಬುಕ್ಕನ್ನು ಮಾಡ್ಬೋದು. ಜರ್ನಲ್ ಎಂಟ್ರಿನೂ ಬೇಸಾಗಿ ಇಟ್ಕೊಳ್ತೀನೋ ಹಾಗೆ ಡೈರೆಕ್ಟಾಗಿ ಬೇಕಾದರೂ ಮಾಡ್ಬೋದು. ಎರಡೂ ಗೊತ್ತಿರಬೇಕು ನಿಮಗೆ. ಜರ್ನಲ್ ಎಂಟ್ರಿ ಬೇಸಾಗಿ ಇಟ್ಕೊಂಡು ಮಾಡುವಂಥದ್ದು ಫಂಡಮೆಂಟಲ್. ಅದು ನಿಮಗೆ ಡಿಗ್ರಿ ಮುಗಿಯೋ ತನಕನೂ ಜರ್ನಲ್ ಎಂಟ್ರಿ ಬೇಕಾಗುತ್ತೆ. ಹಾಗಾಗಿ ಜರ್ನಲ್ ಎಂಟ್ರಿ ಕಲ್ತ್ಕೊಳ್ಬೇಕು. ಬಿಟ್ಟರೆ ಕ್ಯಾಶ್ ಬುಕ್ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಇಲ್ಲದೇನೂ ಮಾಡ್ಬೋದು. ನೋಡಿ, ಫಸ್ಟ್ ಎಂಟ್ರಿ ಕ್ಯಾಶ್ ರಿಸೀವ್ಡ್ ಫ್ರಮ್ ಬಾನು. ಜರ್ನಲ್ ಎಂಟ್ರಿ ಮಾಡೋದು ಹೇಗೆ? ಕ್ಯಾಶ್ ಸಿಗ್ತಾ ಇದ್ದರೆ ಕ್ಯಾಶನ್ನು ಡೆಬಿಟಿಗೆ ಬರೀಬೇಕು. ಜರ್ನಲ್ ಎಂಟ್ರಿ ಅಂದರೆ ಡೆಬಿಟಿಗೆ ಒಂದು ಎಂಟ್ರಿ, ಕ್ರೆಡಿಟಿಗೆ ಒಂದು ಎಂಟ್ರಿ ಬರೆಯುವಂಥದ್ದು. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಾನು. ಜರ್ನಲ್ ಎಂಟ್ರಿ ಹೇಗೆ? ಕ್ಯಾಶ್ ಸಿಗ್ತಾ ಇದ್ದರೆ ಕ್ಯಾಶ್ ಡೆಬಿಟ್ಟು, ಕ್ಯಾಶ್ ಕೊಡ್ತಾ ಇದ್ದರೆ ಕ್ಯಾಶ್ ಕ್ರೆಡಿಟ್. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಾನು ಅಂದರೆ ಕ್ಯಾಶ್ ಸಿಗ್ತಾ ಇದೆ. ಜರ್ನಲ್ ಎಂಟ್ರಿ ಮಾಡೋದು ಹೇಗೆ? ಕ್ಯಾಶ್ ಸಿಗ್ತಾ ಇದೆ, ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗುತ್ತೆ. ಯಾಕೆ ಅಂತಂದರೆ ಅಮೌಂಟ್ ಬರ್ತಾ ಇದೆ. ಯಾರಿಂದ ಬರ್ತಾ ಇದೆ? ಬಾನು ಅವರಿಂದ ಬರ್ತಾ ಇದೆ, ಟು ಬಾನು ಅಕೌಂಟ್. ಸೊ ಇದನ್ನು ಕ್ಯಾಶ್ ಬುಕ್ಕಲ್ಲಿ ಬರೆಯೋದು ಹೇಗೆ ಅಂತಂದರೆ, ಕ್ಯಾಶ್ ಅಕೌಂಟ್ ಡೆಬಿಟ್ ಅಂತಂದರೆ ನೀವು ಡೆಬಿಟ್ ಸೈಡಿಗೆ ಬರೀಬೇಕು. ಏನೊಂದು ಬರೀಬೇಕು? ಟು ಬಾನು ಅಕೌಂಟ್ ಅಂತ ಬರೀಬೇಕು. ಇಲ್ಲ ನಿಮಗೆ ಜರ್ನಲ್ ಎಂಟ್ರಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಡೈರೆಕ್ಟಾಗಿ ಮಾಡೋದು ಹೇಗೆ ಅಂತಂದರೆ, ಕ್ಯಾಶ್ ರಿಸೀವ್ಡ್ ದುಡ್ಡು ಸಿಗ್ತಾ ಇದೆ ರಿಸಿಪ್ಟ್ ಸೈಡ್ ಡೆಬಿಟ್ ಸೈಡಿಗೆ ಬರೆಯೋದು. ಪರ್ಚೇಸ್ ಗೂಡ್ಸ್ ಪರ್ಚೇಸ್ ಮಾಡಿದಾಗ ದುಡ್ಡು ಹೋಗುತ್ತೆ ಕ್ರೆಡಿಟ್ ಸೈಡ್. ಸೋಲ್ಡ್ ಗೂಡ್ಸ್ ಸೇಲ್ ಮಾಡಿದಾಗ ದುಡ್ಡು ಬರುತ್ತೆ ರಿಸಿಪ್ಟ್ ಸೈಡ್. ಪರ್ಚೇಸ್ಡ್ ಸ್ಟೇಷನರಿ ಪರ್ಚೇಸ್ ಮಾಡಲಿಕ್ಕೂ ದುಡ್ಡು ನಮ್ಮ ಕೈಯಿಂದ ಹೋಗುತ್ತೆ ಪೇಮೆಂಟ್ ಸೈಡ್. ಕ್ಯಾಶ್ ಪೇಯ್ಡ್ ಟು ರಾಹುಲ್ಗೆ ದುಡ್ಡು ಕೊಟ್ಟರೆ ದುಡ್ಡು ಹೋಗುತ್ತೆ ಪೇಮೆಂಟ್ ಸೈಡ್. ಪೇಯ್ಡ್ ಸ್ಯಾಲ್ರಿ ಕೊಡಲಿಕ್ಕೂ ದುಡ್ಡು ಹೋಗುತ್ತೆ ಪೇಮೆಂಟ್ ಸೈಡ್. ಪೇಯ್ಡ್ ರೆಂಟ್ ಪೇಮೆಂಟ್ ಮಾಡಲಿಕ್ಕೂ ದುಡ್ಡು ಹೋಗುತ್ತೆ ಪೇಮೆಂಟ್ ಸೈಡ್. ರಿಸೀವ್ಡ್ ರೆಂಟ್ ಅಂತ ಇದ್ದರೆ ರಿಸಿಪ್ಟ್ ಸೈಡ್. ರಿಸೀವ್ಡ್ ಸ್ಯಾಲ್ರಿ ಅಂತಿದ್ರೆ ರಿಸಿಪ್ಟ್ ಸೈಡ್. ದುಡ್ಡು ಬರ್ತಾ ಇದ್ದರೆ ರಿಸಿಪ್ಟ್ ಸೈಡಿಗೆ ಬರೀಬೇಕು, ದುಡ್ಡು ಕೊಡ್ತಾ ಇದ್ದರೆ ಪೇಮೆಂಟ್ ಸೈಡಿಗೆ ಬರೀಬೇಕು. ಕ್ಯಾಶ್ ರಿಸೀವ್ಡ್ ಫ್ರಮ್ ಬಾನು ಅಂತ ಇದೆ. ಸೊ ದುಡ್ಡು ಸಿಗ್ತಾ ಇದೆ, ಸೊ ಟು ಬಾನು ಅಕೌಂಟ್ ಅಂತ ಬರೆದು ಅಲ್ಲಿ ಕೊಟ್ಟಿರುವಂಥ ಅಮೌಂಟನ್ನು 4,000 ನಾನು ಇಲ್ಲಿ ಬರೆದಿದ್ದೀನಿ. ಜೂನ್ 5ಗೆ ಆಗಿರುವಂಥ ಟ್ರಾನ್ಸಾಕ್ಷನ್. ಸೊ ಜೂನ್ 5 ಅಂತ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮುರಳಿ ಫಾರ್ ಕ್ಯಾಶ್ ಅಂತ ಇದೆ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಬೈ ಪರ್ಚೇಸ್ ಅಕೌಂಟ್ ಅಂತ ಬರೆದು ಕೊಟ್ಟಿರುವಂಥ ಅಮೌಂಟನ್ನು ಬರ್ಕೊಂಡಿದ್ದೀವಿ 6,000. ಪರ್ಚೇಸಿಗೆ ಜರ್ನಲ್ ಎಂಟ್ರಿ ಏನು? ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮುರಳಿ ಅಷ್ಟೇ ಕೊಟ್ಟಿದ್ರೆ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಮುರಳಿ ಆಗ್ತಿತ್ತು. ಫಾರ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್. ಸೊ ಕ್ಯಾಶ್ ಅಂತ ಕ್ರೆಡಿಟಲ್ಲಿದೆ, ಸೊ ಕ್ರೆಡಿಟ್ ಸೈಡಿಗೆ ಬರ್ತಿರುವಂಥದ್ದು ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಪರ್ಚೇಸ್ ಅಕೌಂಟ್ ಬೈ ಪರ್ಚೇಸ್ ಅಂತ ಬರೆದು ಇಲ್ಲಿರುವಂಥ ಅಮೌಂಟ್ ಬರ್ತಿದ್ದೀವಿ. ಕ್ಯಾಶ್ ಅಂತ ಡೆಬಿಟಲ್ಲಿದ್ದರೆ ಡೆಬಿಟ್ ಸೈಡಿಗೆ ಬರೀಬೇಕು, ಕ್ಯಾಶ್ ಅಂತ ಕ್ರೆಡಿಟಲ್ಲಿದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ಕ್ಯಾಶ್ ಅಕೌಂಟಲ್ಲಿ ಕ್ಯಾಶ್ ಅಂತಲೇ ಬರೀಲಿಕ್ಕಿಲ್ಲ, ಕ್ರೆಡಿಟೆಡ್ ಬೈ ಕ್ಯಾಶ್ ಅಕೌಂಟ್ ಕ್ರೆಡಿಟೆಡ್ ಬೈ ಪರ್ಚೇಸ್, ಸೊ ಬೈ ಪರ್ಚೇಸ್ ಅಂತ ಬರ್ತಿರೋದು. ಸೊ ಅಲ್ಲಿಗೆ ಪರ್ಚೇಸಿನ ಎಂಟ್ರಿ ಆಯಿತು. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸನ್ನು ಸೇಲ್ ಮಾಡಿದ್ರೆ ನಮಗೆ ದುಡ್ಡು ಸಿಗುತ್ತೆ. ಸೊ ಟು ಸೇಲ್ಸ್ ಅಂತ ಬರೆದು ಇಲ್ಲಿರುವಂಥ ಅಮೌಂಟ್ ಬರ್ಕೊಂಡಿದ್ದೀನಿ 9,000. ಪರ್ಚೇಸ್ಡ್ ಸ್ಟೇಷನರಿ ಪರ್ಚೇಸ್ ಮಾಡ್ತಾ ಇದ್ದಾರೆ 18ಗೆ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ 300 ರೂಪೀಸ್. ಈಗ ಸ್ಟೇಷನರಿ ಅಂತ ಕೊಟ್ಟಿರೋದ್ರಿಂದ ಸ್ಟೇಷನರಿಗೆ ನಾವು ದುಡ್ಡು ಖರ್ಚು ಮಾಡ್ತಾ ಇರೋವಂಥದ್ದು ಬೈ ಸ್ಟೇಷನರಿ ಅಂಥೇಳಿ 300 ರೂಪೀಸ್ ಬರೀಬೇಕು. ನೋಡಿ, ಇಲ್ಲೂ ಕೂಡ ಪರ್ಚೇಸ್ ಇತ್ತು, ಇಲ್ಲೂ ಪರ್ಚೇಸ್ ಇದೆ. ಬಟ್ ಇಲ್ಲಿ ಪರ್ಚೇಸ್ ಅಂತ ಬರ್ತಿದ್ದೀವಿ, ಇಲ್ಲಿ ಏನಕ್ಕೆ ಸ್ಟೇಷನರಿ ಅಂತ ಬರ್ತಿರೋದು ಅಂತಂದರೆ, ಯಾವ ಐಟಮ್ ಅಂತ ಗೊತ್ತಿಲ್ಲದೆ ಇದ್ದಾಗ ಬೈ ಪರ್ಚೇಸ್ ಅಂತ ಬರೀಬೇಕು. ಯಾವ ಐಟಮ್ ಅಂತ ಗೊತ್ತಿದ್ದಾಗ ಆ ಐಟಮಿನ ಹೆಸರನ್ನು ಬರೆದ್ರೆ ಆಯಿತು. ಬೈ ಸ್ಟೇಷನರಿಗೆ ದುಡ್ಡು ಖರ್ಚು ಮಾಡ್ತಾ ಇರೋದು ಬೈ ಸ್ಟೇಷನರಿ ಅಂತ ಬರೆದು 300 ರೂಪಾಯಿ ಬರ್ತಿರೋದು. ನೆಕ್ಸ್ಟ್ ಕ್ಯಾಶ್ ಪೇಯ್ಡ್ ಟು ರಾಹುಲ್ ಅನ್ನೋನಿಗೆ ದುಡ್ಡು ಕೊಡ್ತಾ ಇದ್ದೀವಿ, ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಪೇಮೆಂಟ್ ಸೈಡಿಗೆ ಬರೀಬೇಕು. ಜೂನ್ 22ಕ್ಕೆ ದುಡ್ಡು ಹೋಗ್ತಾ ಇದೆ. ಯಾರಿಗೆ ಕೊಡ್ತಾ ಇದ್ದೀವಿ? ರಾಹುಲ್ಗೆ. ಸೊ ಬೈ ರಾಹುಲ್ ಅಕೌಂಟ್ ಅಂತ ಬರೆಯೋದು. ಬೈ ರಾಹುಲ್ ಅಕೌಂಟ್. ಎಷ್ಟು ಅಮೌಂಟ್ ಇದೆ? 2,000 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ, 2,000 ರೂಪಾಯಿ ಅಮೌಂಟ್ ಬರೆಯೋದು. ನೆಕ್ಸ್ಟ್ ಪೇಯ್ಡ್ ಸ್ಯಾಲ್ರಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ, ಪೇಮೆಂಟು, ಹಾಗಾಗಿ ಪೇಮೆಂಟ್ ಸೈಡಿಗೆ ಬರೀಬೇಕು.
ಬೈ ಸ್ಯಾಲ್ರಿ ಅಕೌಂಟ್. ರಿಸೀವ್ಡ್ ಸ್ಯಾಲ್ರಿ ಇದ್ದರೆ ಟು ಸ್ಯಾಲ್ರಿ, ನಮಗೆ ದುಡ್ಡು ಬರ್ತಾ ಇದ್ದರೆ ರಿಸಿಪ್ಟ್ ಸೈಡಿಗೆ, ಇವೆಲ್ಲದು ದುಡ್ಡು ಕೊಡ್ತಾ ಇರೋದು, ಹಾಗಾಗಿ ಪೇಮೆಂಟ್ ಸೈಡಿಗೆ ಬರೀಬೇಕು. ಪೇಯ್ಡ್ ಸ್ಯಾಲ್ರಿ ಅಂದರೆ ಸ್ಯಾಲ್ರಿ ಕೊಟ್ಟಿದ್ದೀವಿ, ದುಡ್ಡು ನಮ್ಮ ಕೈಯಿಂದ ಹೋಗುತ್ತೆ. ಸೊ ಯಾವುದಕ್ಕೆ ಹೋಗಿರೋದು ಸ್ಯಾಲ್ರಿಗೆ, ಸೊ ಬೈ ಸ್ಯಾಲ್ರಿ ಅಂತ ಬರೆದು 1000 ರೂಪೀಸ್ ಬರೆದಿದ್ದೀವಿ. ನೆಕ್ಸ್ಟು ಪೇಯ್ಡ್ ರೆಂಟ್ ಅಂತ ಕೊಟ್ಟಿದ್ದಾರೆ 30th. ಸೊ 30th ಪೇಯ್ಡ್ ರೆಂಟ್ ಅಂದರೆ ದುಡ್ಡು ಬಾಡಿಗೆ ಕಟ್ತಾ ಇದ್ದೀವಿ, ದುಡ್ಡು ಹೋಗುತ್ತೆ. ಸೊ ಬೈ ರೆಂಟ್ ಅಕೌಂಟ್ ಅಂತ ಬರೀಬೇಕು. ದುಡ್ಡು ಹೋಗ್ತಿರೋದ್ರಿಂದ ಪೇಮೆಂಟ್ ಸೈಡಿಗೆ ಬರ್ತಿರೋದು, ದುಡ್ಡು ಬರ್ತಾ ಇದ್ದರೆ ರಿಸಿಪ್ಟ್ ಸೈಡಿಗೆ ಬರೀಬೇಕಿತ್ತು. 2,500 ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ. ಈಗ ಬ್ಯಾಲೆನ್ಸ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಅಕೌಂಟನ್ನು ಹೀಗೆ ಜಸ್ಟ್ ಎಂಟ್ರೀಸ್ ಬರೆದು ಬಿಡೋದಲ್ಲ, ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಹೇಗೆ ಅಂತಂದರೆ ಎರಡೂ ಸೈಡ್ ಟೋಟಲ್ ಮಾಡಬೇಕು. ರಿಸಿಪ್ಟ್ ಸೈಡಿನ ಟೋಟಲ್ ಎಷ್ಟಿದೆ? 12,000 ಪ್ಲಸ್ 4,000 ಪ್ಲಸ್ 9,000. ಸೊ ನಮಗೆ ಟೋಟಲಾಗಿ ಬಂದಿರೋವಂಥದ್ದು 25,000. ಇಲ್ಲಿ ರಫಾಗಿ ಬರ್ಕೊಳ್ಬೇಕು. ಡೆಬಿಟಲ್ಲಿರುವಂಥದ್ದು 25,000. ಕ್ರೆಡಿಟಲ್ಲಿ ಎಷ್ಟಿದೆ ನೋಡೋಣ. ಕ್ರೆಡಿಟಲ್ಲಿ 6,000 ಪ್ಲಸ್ 300 ಪ್ಲಸ್ 2,000 ಪ್ಲಸ್ 1,000 ಪ್ಲಸ್ 2,500. ಕ್ರೆಡಿಟಲ್ಲಿರುವಂಥದ್ದು 11,800. ಈಗ ಇವೆರಡರಲ್ಲಿ ಯಾವ ಅಮೌಂಟ್ ಜಾಸ್ತಿ ಇದೆಯೋ, ಡೆಬಿಟಲ್ಲಿ 25,000 ಇದೆ, ಕ್ರೆಡಿಟಲ್ಲಿ 11,800 ಇದೆ, ಯಾವುದು ಜಾಸ್ತಿ ಇದೆಯೋ ಅದನ್ನು ಎರಡೂ ಸೈಡ್ ಬರ್ಕೊಳ್ಬೇಕು. ಜಾಸ್ತಿ ಇರೋದು 25,000. ಸೊ ಎರಡೂ ಕಡೆ 25,000 ಬರ್ಕೊಳ್ಬೇಕು. ಇಲ್ಲಿ 25 ಇತ್ತು, ಇಲ್ಲಿ 11,800 ಇತ್ತು. 25, 11,800 ಜಾಸ್ತಿ 25,000. ಸೊ ಎರಡೂ ಕಡೆ 25,000 ಬರ್ಕೊಳ್ಳೋದು ಟೋಟಲ್. ನೆಕ್ಸ್ಟ್ ಎಲ್ಲಿ ಕಮ್ಮಿ ಇತ್ತು? ಕ್ರೆಡಿಟಲ್ಲಿ ಕಮ್ಮಿ ಇತ್ತು, ಅಲ್ಲಿ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸಿಗೆ ಏನಂತ ಬರೀಬೇಕು? ಬ್ಯಾಲೆನ್ಸಿಗೆ ಡೇಟ್ ಯಾವ್ದು ಹಾಕಬೇಕು ಅಂತಂದರೆ ತಿಂಗಳ ಕೊನೆ, ಅಂದರೆ ಜೂನ್ ತಿಂಗಳು ಕೊಟ್ಟಿದ್ದಾರೆ, ಜೂನ್ ತಿಂಗಳು ಕೊನೆ ಡೇಟ್ ಅಂತಂದರೆ 30th. ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೆದು ಬ್ಯಾಲೆನ್ಸ್ ಬರೆಯೋದು ಹೇಗೆ ಅಂತಂದರೆ, ಡೆಬಿಟಲ್ಲಿ 25,000 ಇತ್ತು, ಕ್ರೆಡಿಟಲ್ಲಿ 11,800 ಇದೆ. ಸೊ 25,000ದಲ್ಲಿ 11,800 ಕಳಿಬೇಕು. ಕಳೆದಾಗ ಏನು ಬರುತ್ತೋ ಅದೇ ಬ್ಯಾಲೆನ್ಸ್ ಆಗುತ್ತೆ, 13,200. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ನೀವು ಮಾಡಿರುವಂಥ ಬ್ಯಾಲೆನ್ಸ್ ಸರಿಯಾಗಿದೆ ಅಂತ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಇವಿಷ್ಟನ್ನು ಆ್ಯಡ್ ಮಾಡಿದಾಗ 25,000 ಬರಬೇಕು. ಬರಲಿಲ್ಲ ಅಂದರೆ ನೀವು ಮಾಡಿರುವಂಥ ಬ್ಯಾಲೆನ್ಸ್ ತಪ್ಪಾಗಿದೆ ಅಂತ. ಸೊ ಟೋಟಲಿನ ನೆಕ್ಸ್ಟ್ ಲೈನಲ್ಲಿ, ಸೊ ಟೋಟಲ್ ಇಲ್ಲಿ 25,000 ಇದೆ, ಟೋಟಲಿನ ನೆಕ್ಸ್ಟ್ ಲೈನಲ್ಲಿ ಎಲ್ಲಿ ಕ್ಯಾರಿಡ್ ಡೌನ್ ಮಾಡಿರ್ತೀರೋ ಅದರ ಅಪೋಸಿಟ್ ಸೈಡ್, ಇಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಇದೆ, ಅಪೋಸಿಟ್ ಅಂದರೆ ಟು ಬ್ಯಾಲೆನ್ಸ್ ಅಂತ ಬರೀಬೇಕು. ಜೂನ್ 30 ನೆಕ್ಸ್ಟ್ ಡೇಟ್ ಜುಲೈ 1ಗೆ ಬ್ಯಾಲೆನ್ಸನ್ನು ಬ್ರಾಡ್ ಡೌನ್ ಮಾಡಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಇಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಬ್ರಾಡ್ ಡೌನ್ ಮಾಡಿದ್ರೆ ಆಯಿತು, 13,200. ಇದು ಜರ್ನಲ್ ಎಂಟ್ರಿಯನ್ನು ಮಾಡ್ದೇನೆ ಡೈರೆಕ್ಟಾಗಿ ಜರ್ನಲ್ ಎಂಟ್ರಿನ ಬೇಸಾಗಿ ಇಟ್ಕೊಳ್ದೇನೆ ಮಾಡಿರುವಂಥದ್ದು. ಜರ್ನಲ್ ಎಂಟ್ರಿ ಪ್ರಕಾರನೇ ನೀವು ಮಾಡ್ತೀರಾ ಅಂತಂದರೆ ಜರ್ನಲ್ ಎಂಟ್ರಿ ಸಿಂಪಲಾಗಿ ಬರ್ಕೊಂಡು ಆಮೇಲೆ ಮಾಡಿದ್ರೆ ಆಯಿತು. ಜರ್ನಲ್ ಎಂಟ್ರಿ ಬರ್ಕೊಳ್ಬೇಕು ಅಂತಿಲ್ಲ, ಡೈರೆಕ್ಟಾಗಿ ಮಾಡ್ಬೋದು. ದುಡ್ಡು ಬರ್ತಾ ಇದ್ದರೆ ರಿಸಿಟ್ ಸೈಡಿಗೆ, ದುಡ್ಡು ಕೊಡ್ತಾ ಇದ್ದರೆ ಪೇಮೆಂಟ್ ಸೈಡಿಗೆ. ಯಾವುದಕ್ಕೆ ದುಡ್ಡು ಕೊಡ್ತಾ ಇದೀವಿ ಅದನ್ನು ಬರೆಯೋದು, ಯಾವುದರಿಂದ ದುಡ್ಡು ಬರ್ತಾ ಇದೆ ಅದನ್ನ ಇಲ್ಲಿ ಬರೆಯೋದು ಅಷ್ಟೇ. ಸಿಂಪಲ್. ಈ ಥರದಲ್ಲಿ ಕ್ಯಾಶ್ ಬುಕ್ ಮಾಡಬೇಕು. 6 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಕೇಳ್ತಾರೆ. ಎಲ್ರಿಗೂ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.